ಹುಡುಗಿತ್ತು, ಸಣ್ಣ ಹುಡುಗಿ, 4 ಜನ ಮಕ್ಕಳು, ಬಡವರು, 4 ಹೆಣ್ಣಾಗಿದ್ದು ಪಾಪ ಅವನಿಗೆ. ಹೆಣ್ಣ ಗಂಡ ಮಕ್ಕಳಷ್ಟೇ, ಭಾಳ ತಲೆ ಕೆಡಿಸ್ಕೋಬಾರ್ದು ಅದ್ರ ಬಗ್ಗೆ. ಮೊದಲೇ ಬಡವ, 4 ಮಂದಿ ಹೆಣ್ಮಕ್ಳು, ಕೊನೆಯಕ್ಕೆ ಹೆಸರು ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದವ್ರಪ್ಪ. ಅವ್ರ ಗೆಳತಿಯರು ಹೇಳ್ತಿದ್ರಂತ, ಆಕಿಗೆ ದೊಡ್ಡಕ್ಕೆ ಆದಮೇಲೆ, ಏನು ನೀವು ಬಡವ್ರು ಅದಿರಲ್ಲ, ಅಷ್ಟು ಮಂದಿ ಹೆಣ್ಮಕ್ಳಾದ್ರು ನೀವು ಬಡವರು ಅಂತಿದ್ರಂತ. ಅವಾಗ ಅಕ್ಕಿ ಅಂತಿದ್ಲಂತ, ನಿಮ್ಮಪ್ಪ ಭಾಳ ಬಡವ ಅದಾನಲ್ಲ ಅಂತ. ಅವಾಗ ಹುಡುಗಿ ಅಂತಿತ್ತಂತ, ನಮ್ಮಪ್ಪ ಯಾಕೆ ಬಡವ, ನನಗ ಲಕ್ಷ್ಮಿ ಅಂತ ಹೆಸರಿಟ್ಟು ಕರಿತಾನಂದ ಮೇಲೆ, ಮಗಳ ಲಕ್ಷ್ಮಿ ಆದ ಮೇಲೆ ಬಡತನ ಹೆಂಗ್ ಬರ್ತೈತಿ ನಮ್ಮಪ್ಪಗ ಅಂತ. ನೋಡುವ ದೃಷ್ಟಿಕೋನ ಇದು ಅಷ್ಟೆ. ಮನುಷ್ಯಗ ದೇವ್ರೆಲ್ಲ ಸಂಪತ್ತು ಕೊಟ್ಟಾನ, ಇಲ್ಲಿ ಯಾವುದು ಕಡಿಮೆ ಇಲ್ಲ. ಈ ಭೂಮಿ ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು, ಇದು ಎಲ್ಲ ಇರದೇ ಇದ್ರೆ ಮನುಷ್ಯ ಬದುಕಲಿಕ್ಕಾಗ್ತದೇನು ಹೇಳಿ ಭೂಮಿ ಮೇಲೆ? ಇದೆಲ್ಲವೂ ಸಂಪತ್ತು. ಆದ್ರೆ ಇದು ಸಂಪತ್ತು ಅಂತ ತಿಳ್ಕೊಳ್ಳುವ ದೃಷ್ಟಿ ಇಲ್ಲ ನಮಗಷ್ಟೇ. ಇದು ಎಲ್ಲ ಭೂಮಿ ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು ಅಂತ ತಿಳ್ಕೊಳ್ಳಾರ್ದಕ್ಕೆ ಬಡತನ ಬಂದೈತಿ ನಮ್ಗೆ. ದೇಹ ಕೊಟ್ಟಾನ ದೇವ್ರು, ಇದು ಸಂಪತ್ತಲ್ಲೇನೆ ಹೇಳಿ? ಎಷ್ಟು ಅದ್ಭುತವಾದ ಸಂಪತ್ತಿದು ದೇಹ. ಇದು ಎಷ್ಟು ದೊಡ್ಡ ಸಂಪತ್ತಂದ್ರ, ಈಗ ನೀವು ಮನ್ಯಾಗ ಎಸ್ ಮಂದಿ ಇರ್ತೀರಿ? ಗಂಡ ಹೆಂಡತಿ ಅವ್ವ ಅಪ್ಪ 4 ಮಂದಿ ಇರ್ತೀರಷ್ಟೆ. 4 ಮಂದಿ ಇದ್ರು 4 ದಿಕ್ಕಿಗೆ ಒಂದೊಂದು ಇರ್ತಾವೆ, ಒಂದಕ್ಕೊಂದು ಹೊಂದಾಣಿಕೆ ಇರುವುದಿಲ್ಲ. ಅದು ನಮ್ಮಂತ ಊರಿದ್ರ 4 ಮಂದಿ ಇರ್ತಾರೆ, ಹೊಡೆದಾಡ್ತಿರ್ತಾರೆ. ಮತ್ತು ಅವು ಕೂಡಿದ ಕುಟುಂಬ ಅಲ್ಲ, 4 ಮಂದಿ ಇರೋದು. ಅದ ನೀವು ಬೆಂಗಳೂರಂತ ಊರಿಗೆ ಹೋರಿ, ಅವರು ನೀವು ಹೆಂಗಿರ್ತೀರಿ ಅಂದ್ರೆ, ನಮ್ಮ ಜಾಯಿಂಟ್ ಫ್ಯಾಮಿಲಿ ರೀ ಅಂತಿರ್ತಾರೆ ಅವ್ರು. ಯಾರ್ಯಾರು ಇರ್ತೀರಿ ಅಂದ್ರೆ, ನಾವು ನಮ್ಮ ಯಜಮಾನ್ರು ಜಾಯಿಂಟ್ ಫ್ಯಾಮಿಲಿ ರೀ ನಮ್ದು ಅಂತಿರ್ತಾರೆ. ಇಬ್ಬರ ಇರೋದ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಅವ್ರು. ಅಂದ್ರ ಮನ್ಯಾಗ 4 ಮಂದಿ ಇದ್ದು ಇಷ್ಟು ಹೊಡೆದಾಡ್ತಾರ. ಇದೊಂದು ದೇಹ ಕೊಟ್ಟಾನಲ್ಲ ದೇವ್ರು, ಎಷ್ಟು ಅದ್ಭುತ ಐತಿ ಅಂದ್ರ, ಇದ್ರೊಳಗ n ನಂಬರ್ ಆಫ್ ಸೆಲ್ಸ್ ಇನ್ಯೂಮರಬಲ್, ಯು ಜಸ್ಟ್ ಕೆನಾಟ್ ಕೌಂಟ್. ಒಳಗ ಜೀವಕೋಶಗಳು ಎಷ್ಟು ಹುಟ್ಟಾಕತ್ತಾವ, ಎಷ್ಟು ಸಾಯಕತ್ತಾವ, ಎಷ್ಟು ಅದಾವ ಅಂತ ನಮಗ್ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ನೀನು ಒಂದು ಕಟಿ ರೊಟ್ಟಿ ತುಣುಕ್ ಈ ದೇಹಕ್ಕೆ ಹಾಕಿದ್ರ ಅದು ರಕ್ತ ಆಗಿ ಎಲ್ಲ ಜೀವಕೋಶಗಳಿಗೆ ಸಪ್ಲೈ ಮಾಡೈತಿ. ಒಂದರ ಜೀವಕೋಶ ಬಂದು ನಮಗ್ ರೊಟ್ಟಿ ಮುಟ್ಟಿಲ್ಲ ಅಂತ ಏನ್ರ ಕಂಪ್ಲೇಂಟ್ ಮಾಡೈತೇನೆ ಹೇಳಿ? ಅಂದ್ರ ಒಂದು ರೊಟ್ಟಿ ತುಣುಕ್ ತಿಂದ್ರ ಕೋಟಿ ಕೋಟಿ ಜೀವಕೋಶಗಳಿಗೆ ಮುಟ್ಟಿಸಿ, ಒಂದು ಜೀವಕೋಶದಿಂದನೂ ಸಹಿತ ಒಂದು ಕಂಪ್ಲೇಂಟ್ ಬರಲಾರ್ದಂಗ ನೋಡಿಕೊಂಡೈತೆಲ್ಲ ದೇಹ. ವಾಟ್ ಎ ಬ್ಯೂಟಿಫುಲ್ ಕೋಆಪರೇಟಿವ್ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್. ದೇವರು ನಿರ್ಮಾಣ ಮಾಡಿದ ಕೋಆಪರೇಟಿವ್ ಸಿಸ್ಟಮ್ ಇದು. ಎಷ್ಟು ಅದ್ಭುತವಾದ ದೇಹ, ಎಷ್ಟು ಚಲೋ ಮನಸ್ಸು ಕೊಟ್ಟಾನ, ಎಷ್ಟು ಚಲೋ ಬುದ್ಧಿ ಕೊಟ್ಟಾನ, ಎಷ್ಟು ಚಲೋ ಭಾವನೆಗಳನ್ನು ಕೊಟ್ಟಾನ. ಇದನ್ನ ಅರಿತು ಬದುಕಬೇಕಲ್ಲ ನಾವೆಲ್ಲ. ಇದು ದೇವರು ಕೊಟ್ಟಿದ್ದ ಸಂಪತ್ತಿದು. ಅದ್ಭುತವಾದ ದೇಹ ಕೊಟ್ಟಾನ, ಅದ್ಭುತವಾದ ಬುದ್ಧಿ ಕೊಟ್ಟಾನ. ಬುದ್ಧಿ ಇರದೇ ಇದ್ರೆ ಇವತ್ತಿಷ್ಟೆಲ್ಲ ಇನ್ವೆನ್ಷನ್ಸ್, ಡಿಸ್ಕವರೀಸ್, ಸಂಶೋಧನೆಗಳಾಗ್ಲಿಕ್ಕೆ ಸಾಧ್ಯ ಇತ್ತೇನೆ ಹೇಳ್ರಿ? ಇವತ್ತು ನೀವು ಇಲ್ಲೇ ಕುಂತು ಮಕ್ಕಳೆಲ್ಲೋ ಇರ್ತಾರ, ವಿಡಿಯೋ ಕಾಲ್ನಾಗ ಮಾತಾಡ್ತೀರ ಇಲ್ಲ? ಅವಾಗ ಒಂದು ಪತ್ರ ಬರೆದ್ರೆ ಎಷ್ಟು ದಿವ್ಸಕ್ಕೆ ಮುಟ್ತಿತ್ತೋ ಗೊತ್ತಿರಲಿಲ್ಲ. ಇವತ್ತೆಲ್ಲೋ ಇರ್ತೀರಿ, ವಿಡಿಯೋ ಕಾಲ್ನಾಗ ಮಾತಾಡ್ತೀರಿ, ಫೋನ್ಯಾಗ ಮಾತಾಡ್ತೀರಿ. ಪುಣ್ಯಕ್ಕೆ ಈ ಫೋನ್ ಇನ್ವೆನ್ಷನ್ ಆಗಿದ್ದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಆಗಿದ್ದು ಚಲೋ ಆಯ್ತು. ಸ್ವಾತಂತ್ರ್ಯಕ್ಕಿಂತ ಮೊದಲು ಏನ್ರ ಆಗಿದ್ರ ಯಾರು ಸ್ವಾತಂತ್ರ್ಯ ಹೋರಾಟಕ್ಕೆ ಬರ್ತಿರ್ಲಿಲ್ಲ. ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಿ ಇದನ್ನ ಅವ್ರಿಗೆ ಮುಟ್ಟುವವರೆಗೂ ಶೇರ್ ಮಾಡಿ ಒಬ್ಬರಿಗೊಬ್ಬರಂತ ಬರೀ ಇದನ್ನ ಮಾಡ್ತಿದ್ರು. ಯಾರು ಹೋರಾಟಕ್ಕೆ ಬರ್ತಿದ್ದಿಲ್ಲ ಅವಾಗ. ದೈವ ಚಲೋ ಇದ್ದಿದ್ದಕ್ಕೆ ಇದು ಆಮೇಲೆ ಸಿಕ್ಕೈತಿ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಇನ್ವೆನ್ಷನ್ ಈಸ್ ಗುಡ್. ಅಂದ್ರೆ ಒಪ್ಕೋಬೇಕಲ್ಲ, ಇವತ್ತಿಷ್ಟೆಲ್ಲ ಟೆಕ್ನಾಲಜಿ ಎಷ್ಟು ಸಹಾಯ ಮಾಡೈತಿ. ಬುದ್ಧಿ ಮನುಷ್ಯಂದು, ಕಾವ್ಯ, ಕಲೆ, ಸಾಹಿತ್ಯ, ಸಂಗೀತ, ಇವೆಲ್ಲ ಬುದ್ಧಿಯ ನಿರ್ಮಾಣಗಳಲ್ಲ. ದೇವರೆಷ್ಟು ಇದೆಲ್ಲ ಸಂಪತ್ತಲ್ಲೇನಾಗಿದ್ರೆ, ಮನಸ್ಸದೇ ಸಂಪತ್ತು. ಸಂಬಂಧಗಳದಾವ ಸಂಪತ್ತು. ಅಣ್ಣ ತಮ್ಮ, ತಾಯಿ ತಂದೆ, ಅಕ್ಕ ತಂಗಿ, ಎಷ್ಟು ಇದು ದೊಡ್ಡ ಸಂಪತ್ತೈತೆಲ್ಲ. ಒಬ್ಬರಿಗೊಬ್ಬರು ಪ್ರೀತಿಸಿ ಬದುಕುವ ಸಂಪತ್ತು ಎಷ್ಟು ಅದ್ಭುತ ಸಂಪತ್ತೈತಿ. ನಮ್ಮ ಪ್ರೇಮ ಸಂಪತ್ತು ಅಂತ ನಮಗ್ ಅರ್ಥ ಆಗಿಲ್ಲಲ್ಲ, ಅದಕ್ಕೆ ನಮಗ್ ಬಡತನ ಬಂದೈತಿ. ಬೇಂದ್ರೆ ಹಾಡದ ಏನು, ನಾನೂ ಬಡವ
ನೀನೂ ಬಡವಿ, ಮತ್ತು ನಾನೂ ಬಡವಿ ನೀನೂ ಬಡವಿ ಆದಮೇಲೆ ನಮ್ಮನ್ನು ಶ್ರೀಮಂತರು ಮಾಡಿದ್ಯಾವುದು ಅಂದ್ರೆ ನಿನ್ನ ಎದೆಯೊಳಗಿರುವ ಪ್ರೇಮ ಐತೆಲ್ಲ ಅದು ನಮ್ಮನ್ನು ಶ್ರೀಮಂತರು ಮಾಡೈತಿ ಅಂತ. ಪ್ರೇಮ ಅಷ್ಟು ದೊಡ್ಡದೈತಿ. ಒಂದು ಘಟನಾ ನಡೀತು, ಬಹಳ ಸುಂದರವಾದ ಘಟನೆ. ಪ್ರೇಮ ಎಷ್ಟು ದೊಡ್ಡ ಸಂಪತ್ತು ಮನುಷ್ಯನಿಗೆ. ಒಬ್ಬ 80 ವರ್ಷದ ಮುದುಕಿದ್ದ. ಅವನೊಂದು ದವಾಖಾನಿಗೆ ಹೋಗಿ ಅವನಿಗೆ ಕೈಗೆ ಏನೋ ಒಂದು ಗಾಯ ಆಗಿತ್ತು. ವೈದ್ಯರಿಗೆ ಹೇಳ್ದ, ಇಲ್ಲ ನನಗೊಂದು ಗಾಯ ಆಗಿತ್ತು, ಹೊಲಿಗೆ ಹಾಕಿದ್ರಲ್ಲ ಅವು ಹೊಲಿಗೆ ಬಿಚ್ಚ್ರಿ, ನಾನು 9 ಗಂಟೆಗೆ ಹೋಗ್ಬೇಕು ಅರ್ಜೆಂಟ್ ಅಂತ. ಅವ ಡಾಕ್ಟ್ರಿಗೆ ಸಮಯ ಇತ್ತು. ಅವ ಕುರ್ಚಿ ಮೇಲೆ ಕುಂತು ಅವನ ಮಗ್ಗಲ್ ಕುಂದರ್ಸ್ಕೊಂಡು ಅಸಿಸ್ಟೆಂಟಿಗೆ ಹೇಳ್ದ, ಇಲ್ಲ ಮೆಲ್ಕ ಅಜ್ಜನ ಇದು ಬಿಚ್ಚು, ಸ್ಟಿಚಸ್ ಬಿಚ್ಚು, ಗಾಯಕ್ಕೆ ಹೊಲಿಗೆ ಹಾಕಿದ್ವಲ್ಲ ಆ ಹೊಲಿಗೆ ಬಿಚ್ಚು ಅಂತ ಡಾಕ್ಟ್ರು ತಮ್ಮ ಅಸಿಸ್ಟೆಂಟಿಗೆ ಹೇಳಿ ಅಜ್ಜನ ಜೊತೆ ಮಾತಾಡಕತ್ರು. ಎಷ್ಟು ಏಜ್ ಅಜ್ಜ? 80 ವರ್ಷ. ಮತ್ತು ನಾವು 9ಕ್ಕೆ ಅರ್ಜೆಂಟ್ ಹೋಗ್ಬೇಕಂತೆಲ್ಲ, ಎಲ್ಲಿಗೆ ಹೋಗ್ಬೇಕಂತ ಮಾಡಿದ್ ನೀನು? ಇಲ್ಲ ನಾನು ನರ್ಸಿಂಗ್ ಹೋಮ್ಗೆ ಹೋಗ್ಬೇಕಾಗೈತಿ, ಹಾಸ್ಪಿಟಲ್ಗೆ ಹೋಗ್ಬೇಕು, ಇನ್ನೊಂದು ಹಾಸ್ಪಿಟ್ಲಿಗೆ. ಯಾಕೆ ಅಲ್ಲಿಗೆ ಯಾಕೆ ಹೋಗಕತ್ತಿ? ಇಲ್ಲ ನನ್ನ ಹೆಂಡತಿಗೆ ಆರಾಮಿಲ್ಲ, ನಾನು ಅಲ್ಲಿ ಹೋಗೇ ನಾಷ್ಟ ಮಾಡ್ತೀನಿ. ನಾನು ಆರಾಮಿಲ್ಲ ಅಂದ್ರೆ 5 ವರ್ಷದಿಂದ ಆಕಿಗೆ ಪ್ರಜ್ಞೆ ಇಲ್ಲ. ನನ್ನ ಹೆಂಡತಿಗೆ ಕೋಮಾದಾಗದಳಕ್ಕಿ, ಡಿಕ್ಲೈನ್ ಇನ್ ಕಾಗ್ನಿಟಿವ್ ಫಂಕ್ಷನ್ಸ್. ಆಕಿಗೆ ಏನು ರೋಗ ಬಂದಿತ್ತು ಅಂದ್ರೆ ಮೆಮೊರಿ ಲಾಸ್. ಅಂದ್ರೆ ಯಾರು ಕುಂತಾರ, ಯಾರು ಮಾತಾಡ್ತಾರ ಏನು ಅನ್ನೋ ಪ್ರಜ್ಞೆ ಇರಲಿಲ್ಲ ಆಕಿಗೆ. 5 ವರ್ಷದಿಂದ ಪ್ರಜ್ಞೆ ಇರಲಿಲ್ಲ ಆಕಿಗೆ. ಅವ ಡಾಕ್ಟ್ರಿಗೆ ಹೇಳ್ದ, ಇಲ್ಲ ನಾನು 9 ಗಂಟೆಗೆ ನನ್ನ ಹೆಂಡತಿ ಹತ್ರ ಹೋಗಿ ಆಕಿ ಜೊತೆನೇ ನಾಷ್ಟ ಮಾಡ್ಬೇಕು ನಾನು ಅಂದ. ಅವ ಡಾಕ್ಟರ್ ಕುತೂಹಲತಲ್ಲ, ಮುದುಕಿಗೆ ಪ್ರಜ್ಞೆ ಇಲ್ಲ, ಕೋಮಾದಾಗದಾಳ, ನೀ ಆಕಿ ಮುಂದೆ ಕುಂತು ಹೋಗಿ ನಾಷ್ಟ ಮಾಡ್ತೀಯ ಅಂತೆಲ್ಲ, ಆಕಿಗೆ ಏನ್ರ ಗೊತ್ತಾಗ್ತೈತೇನು? ಆಕಿಗೇನು ಪ್ರಜ್ಞೆ ಐತೇನು? ನೀ ಬಂದಿದ್ದು ಬಿಟ್ಟಿದ್ದು ಆಕಿಗೆ ಗೊತ್ತಾಗ್ತೈತೇನು? ಅವಾಗ ಅವ ಹೇಳ್ದ, ನೋಡು, ನನ್ನ ಇಡೀ ಆಯುಷ್ಯಗೆ ನನ್ನ ತಂದೆ ತಾಯಿ ಬಿಟ್ಟ ಮೇಲೆ ನನ್ನ ಇಡೀ ಸಂಸಾರದ ಭಾರ ಹೊತ್ತವಳಾಕೆ. ತನ್ನ ಜೀವನದ ಎಷ್ಟು ದುಃಖದ ಪ್ರಸಂಗಗಳು ಬಂದರೂ ಸಹಿತ ಅಳುನುಂಗಿ ನಕ್ಕಾಕಿ ಆಕೆ. ಈಗ 5 ವರ್ಷದಿಂದ ಆಕಿಗೆ ಪ್ರಜ್ಞೆ ಇಲ್ಲ. ನಾನು ಆಕಿ ಹತ್ರ ಹೋಗಿ ನಾಷ್ಟ ಮಾಡೋದು ಆಕಿಗೆ ಗೊತ್ತಾಗೋದಿಲ್ಲ. ಆದರೂ ನಾನು ಯಾಕೆ ಹೋಗ್ತೀನಿ ಅಂದ್ರೆ ಅಕ್ಕಿ ನನ್ನ ಗಂಡ ಅಂತ ಗುರ್ತು ಹಿಡಿಯುವ ಪ್ರಜ್ಞೆ ಆಕಿಗೆ ಇರ್ದಿದ್ರೆ ಏನಾಯ್ತು, ಆಕಿ ನನ್ನ ಹೆಂಡತಿ ಅನ್ನುವ ಪ್ರಜ್ಞೆ ನನಗೈತಲ್ಲ, ಅದಕ್ಕೆ ನಾ ಹೋಗ್ಬೇಕಾಗೈತೆ. ಆಕೆ ನನ್ನ ಹೆಂಡತಿ ಅನ್ನುವ ಪ್ರಜ್ಞೆ ನನಗೈತಲ್ಲ. ಪ್ರಜ್ಞೆ ಇಲ್ಲದವಳು ನಿಜವಾಗಿ ಪ್ರಜ್ಞಾಹೀನಳಲ್ಲ. ಪ್ರಜ್ಞೆ ಇದ್ದೂ ಸಹಿತ ನನ್ನ ಹೆಂಡತಿ ಮಾಡಿದ ಸೇವೆಯನ್ನು ಗುರುತಿಸುವುದಿಲ್ಲ, ನಾನು ನಿಜವಾದ ಪ್ರಜ್ಞಾಹೀನ. ಎಷ್ಟು ಸಂಬಂಧಗಳು ನೋಡಿ, ನಮ್ಮಲ್ಲಿ ಏನರ ಸ್ವಲ್ಪ ಮುರಿದಿತ್ತು ಅಂದ್ರೆ ಒಗೆದು ಬಿಟ್ರೆ ಕಡೆ ಒಯ್ದಂತಿತ್ತು. ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತದೆ ಒಂದು ಪತಿ ಪತ್ನಿ ಅಂದ್ರೆ. ಅವು ಸೇವಾ ಮಾಡಿರ್ತಾವ. ಒಂದ್ಸಲ ಗಂಡು ಮಕ್ಕಳು ಸಹಿತ ಅವಕ್ಕೆ ಅಂತಿರ್ಬೇಕು, ಒಂದು ಸ್ವಲ್ಪ ಅಡ್ಡಾದ ಕೂಡ್ಲೇನೆ ಇವು ಹೊರಗಿನಿಂದ ಬರ್ತಾನೆ, ಚಂತನ ಮಕ್ಕೊಂತೇನು ಬರೀ ಅಂತಿರ್ತಾನ. ಅವ್ರು ಯಾಕೆ ಸುಮ್ಮನೆ ಇರ್ತಾರೆ? ಎಲ್ಲಿ ಮಕ್ಕೊಂಡಿ ನಾನು ನೋಡಿ, ಬೆಳಿಗ್ಗೆ ಅದನ್ನ ಮಾಡೀನಿ, ಇದನ್ನ ಮಾಡೀನಿ ಅಂತ ಲಿಸ್ಟ್ ಶುರು ಮಾಡ್ತಾರ ಅವ್ರು. ಅಂದ್ರೆ ಅವಕ್ಕೂ ಏನು ಚಲೋ ಮಾಡಿರ್ತಾವಲ್ಲ, ಅಪ್ರಿಷಿಯೇಟ್. ಮನುಷ್ಯ ಒಂದು ಸ್ವಲ್ಪ ಇದನ್ನ ಅಪ್ರಿಷಿಯೇಟ್ ಮಾಡೋದು ಕಲಿಬೇಕು. ಯಾರು ಚಲೋ ಮಾಡಿರ್ತಾರ ಅವ್ರ ಹೆಣ್ಮಕ್ಳು ಇಷ್ಟೆಲ್ಲ ಪಾಪ. ನಿಮಗೆ ಏನಿರ್ತೈತಿ ಅಂದ್ರೆ ಸ್ಯಾಟರ್ಡೆ ಸೂಟಿ ತೊಗೊಂತೀರಿ, ಸಂಡೇ ಸೂಟಿ ತೊಗೊಂತೀರಿ. ಅವಕ್ಕೇನು ಸ್ಯಾಟರ್ಡೆ ಸಂಡೇ ಸೂಟಿ ಇರ್ತೈತೆ? ಅವ್ ಏನಪ್ಪ ಕಂಪ್ನಿ ಹೆಂಗೆ 8 ಅವರ್ಸ್ಗೆ ಒಂದೊಂದು ಶಿಫ್ಟ್ ಇರ್ತೈತೆ. 8 ತಾಸು ಆದ್ಮೇಲೆ ಡ್ಯೂಟಿ ಇಲ್ಲ ಅವ್ರದ್ದು. 24x7 ಕೆಲಸ ಇರ್ತೈತಿ ಪಾಪ ಅವ್ರದ್ದು. ನೀವು ಸ್ವಲ್ಪ ಚಲೋ ಅಂತಿರ್ಬೇಕು. ಅವಕ್ಕೇನು ಶಿಫ್ಟ್ ವೈಸ್ ಕೆಲಸ ಇರೋದಿಲ್ಲ. ಅವ್ರ ಕೆಲಸ ಯಾಕೆ ಮಾಡ್ತಾರಂದ್ರೆ ಶಿಫ್ಟ್ ಇಲ್ಲ, ನನ್ನ ಗಂಡ ನನ್ನ ಮಕ್ಕಳ ನಮಗೊಂದು ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾರ ಅವ್ರು. ಅವ್ರಿಗೆ ಒಂದು ಚಲೋ ಅಂತಿರ್ಬೇಕು. ಯಾವಾಗಾರ ಒಮ್ಮೆ ಅವರ ಫೋನ್ ಮಾಡಿ ಕೇಳ್ಬೇಕು ಅಂತ ಯಾಕೆ ಅನ್ಬೇಕು, ಊಟಕ್ಕೆ ಬರ್ರಿ, ಊಟ ಮಾಡಿರಿ. ನೀನು ಒಮ್ಮೆ ಅನ್ಬೇಕಪ್ಪ, ಊಟ ಮಾಡಿಲ್ಲ, ಊಟ ಮಾಡಿ ನಾ ಬರೋದು ಲೇಟ್ ಆಗ್ತೈತಿ, ನೀ ಮಾಡಿಲ್ಲ ಅಂತನ್ರಿ ಖುಷಿ ಹಾಕಿರ್ತೈತೆ ಅವಕ್ಕೆ. ಇವಾಗ ಕೇಳೋದಿಲ್ಲ, ಅದಕ್ಕೆ ಇದು ಬರೋದಕ್ಕಿಂತ ಮೊದಲ ಉಂಡು ಕುಂತು ಬಿಡ್ತಾರ ಅವ್ರು. ನೀವು ಫೋನ್ ಮಾಡಿ ನೋಡ್ರಿ, ಇವತ್ತು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ. ಇಲ್ಲ ನೀವು ಬರೀ ಕೂಡೆ ಉಣ್ಣನ್ ಅಂತಾರ ಅವ್ರು. ಇವು ಅನ್ಲಾರ್ದಕ್ಕೆ ಅವ್ ಕ್ರ್ಯಾಕ್ ಹಾಕೈತಿ ತಲೆ ಅಷ್ಟ. ಅವಕ್ಕೆ ಇದ್ರ ಸಿಟ್ಟು ಅವ್ರು ಏನು ಮಾಡ್ತಿರ್ತಾರ ಅಂದ್ರೆ ಬಾಂಡೆ ಸಾಮಾನ್ ಮೇಲೆ ತಿರ್ಸ್ಕೊಂತಾರ ಅವ್ರು. ಅದಕ್ಕೆ ನೀವು ನೋಡ್ರಿ, ಪಾತ್ರೆ ಸಾಮಾನು ಸ್ಟೀಲಿನ ಎಲ್ಲ ಡಾಪ್ ಹೋಗಿತಿರ್ತಾರ ತಾಯಂದ್ರಿ. ಅವ್ರು ಯಾಕೆ ಪಾತ್ರೆ ಸಾಮಾನು ಸ್ಟೀಲಿನ ಸಾಮಾನು ಮೇಲೆ ಅಷ್ಟು ಸಿಟ್ಟು ತೀರ್ಸ್ಕೊಂತಿರ್ತಾರ ಅಂದ್ರೆ ಅದ್ರ ಮೇಲೆ ಅವ್ರ ಯಜಮಾನ್ ಹೆಸರು ಹಾಕಿರ್ತಾರ ಅವ್ರು.
ಅಂದ್ರೆ ಅದಕ್ಕೆ ಇಕ್ಕರ್ಸಿದ್ರೆ ಇದಕ್ಕೆ ಇಕ್ಕರ್ಸ್ದಂಗ ಅಷ್ಟು ಸಂತೋಷ ಆಕೈತೆ ಅವಕ್ಕೆ ಎತ್ತಿ ಹೋಗದ್ರೆ. ಅಂದ್ರೆ ಅವಕ್ಕೂ ಅನ್ಬೇಕಲ್ಲ ಒಮ್ಮೆ ಚಲೋ ಮಾಡಿ ಅಂತ. ನೀನು ಸಂಬಂಧಗಳು ಹೇಳೋದು, ಎ ಗುಡ್ ವೈಫ್ ಈಸ್ ಎ ಗುಡ್ ಲೈಫ್ ಅಂತ. ಎ ಗುಡ್ ವೈಫ್ ಈಸ್ ಎ ಗುಡ್ ಲೈಫ್. ಅದಕ್ಕೆ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡಬೇಕಾಗ್ತದೆ.